everyone, this is Anusha and welcome to my channel. Welcome to another daily vlog, weekly vlog kind of video. So ivattu it's Thursday. Yeah, today is Thursday and ನಾನು ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು ರಮ್ಯಾ ನಂಗೆ ಪೇಂಟ್ ತಂದು ಕೊಟ್ಲು ಆ ಥರ ರ್ಯಾಂಡಮ್ ಡೈಲಿ ವ್ಲಾಗ್ ಮಾಡಿದ್ನಲ್ಲ ಇದ್ರ ಬಿಫೋರ್ ವ್ಲಾಗ್. ಐ ಥಿಂಕ್ ಇಟ್ ವೆಂಟ್ ಲೈವ್. ಲಾಸ್ಟ್ ವ್ಲಾಗಿಂದನೂ ಸಮತ್ವ ಕಲಕ ಲೈಕ್ ಬೊಟ್ಟಿಗೆ ಹೋಗ್ಬೇಕಂತ ಹೇಳ್ತಾನೆ ಇದ್ದೀನಿ, ಹೋಗೋಕ್ಕಾಗಿಲ್ಲ. ಟೈಮ್ ಆ್ಯನಿವರ್ಸರಿಗೆ ತೊಗೊಂಡಿದ್ನಲ್ಲ ಇಣ್ಕಲ್ ಸಾರಿ, ಆ ಸಾರಿದು ಬ್ಲೌಸ್ ಕೊಟ್ಟಿದ್ದೀನಿ ಸ್ಟಿಚ್ಗೆ ಆ್ಯಂಡ್ ಇನ್ನೂ ನಾನು ಫೈನಲೈಸ್ ಮಾಡಿಲ್ಲ ಡಿಸೈನ್ ಎಲ್ಲ. ಸೊ ಅವ್ರ ಪಾಪ ಕೇಳ್ತಾನೆ ಇದ್ದಾರೆ, ನಾನು ಮಂಡ್ಯಕ್ಕೆ ಬಂದುಬಿಟ್ಟಿದ್ದೀನಿ, ಇಟ್ಸ್ ಓಕೆ ಡಿಲೇ ಆದರೂ ತೊಂದರೆ ಇಲ್ಲ ಅಂದೆ. ಇವಾಗ ಬಂದು ಇಲ್ಲಿ 2 weeks ಆಯಿತು, ಹೋಗೋಕ್ಕಾಗಿಲ್ಲ. ಸೊ ಫೈನಲಿ ಟುಡೇ ಐ ಆಮ್ ಗೋಯಿಂಗ್. ಸೊ ಫೈನಲೈಸ್ ಮಾಡಬೇಕು, ಏನಿಲ್ಲ ವರ್ಕ್ ನಂದು ಯಾವ ಥರ ವರ್ಕ್ ಎಂಬ್ರಾಯ್ಡ್ರಿ ಬೇಕಂತ ಫೈನಲೈಸ್ ಮಾಡಿದ್ರೆ ಅವ್ರು ಸ್ಟಿಚ್ ಮಾಡಿಕೊಡ್ತಾರೆ. ಸೊ ಇವತ್ತು ಏನಾರಾಗಲಿ ಈವ್ನಿಂಗ್ ಇಷ್ಟೋ ತನಕ ಸ್ವಲ್ಪ ಒಂದು ನ್ಯಾಪ್ ತೊಗೊಂಡೆ ಆಲ್ ದ್ಯಾಟ್. ಸೊ ಇವಾಗ ರೆಡಿಯಾಗಿ ಹೋಗೋಣ ಇವತ್ತು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಐ ಆಮ್ ರೆಡಿ ನವ್. ಸೊ ಐ ಆಮ್ ಗೋಯಿಂಗ್. ಮಳೆ ಬೇರೆ ಇಲ್ಲಿ ಬಿಟ್ಟು ಬರ್ತಿದೆ, ಈಗ ಬಂದು ಮತ್ತೆ ಸ್ಟಾಪ್ ಆಗಿದೆ, ಮತ್ತೆ ಬರುತ್ತೆ. ಅಂದರೆ ಮಳೆ ಅಂದರೆ ತುಂಬ ಹೆವಿನೂ ಅಲ್ಲ, ಲೈಕ್ ಡ್ರಿಸ್ಲಿಂಗ್ ಥರ ಮ್ಯಾನೇಜಬಲ್. ಸೊ ಇವಾಗ ನಾನು ಅಂದ್ಕೊಂಡೆ ಓಕೆ ಎಲ್ಗೋಡು ಬೊಟ್ಟಿಕ್ ಆ್ಯಂಡ್ ಸಿಂಧೂನ್ ಮೀಟ್ ಮಾಡಿ ತುಂಬ ದಿನ ಆಗಿದೆ, ಇದನ್ನೆಲ್ಲ ಮೀಟ್ ಮಾಡೋಣ ಅನ್ನೋದು ನನ್ನ ಪ್ಲ್ಯಾನ್. ಯಾ ನಾವು ಕಮ್ ಲೆಟ್ಸ್ ಗೋ. ಡನ್ ವಿತ್ ಬ್ಲೌಸ್ ಥಿಂಗ್. ಆನ್ ದ ವೇ ಬರ್ತಾ ಜುಡಿಯೋ ನೋಡಿದೆ, ಎಷ್ಟು ಕಲರ್ಫುಲ್ ಕಲೆಕ್ಷನ್ ಬಂದಿದೆ ಗೊತ್ತಾ. ಹೋಗ್ಬಾರ್ದು ಅಂದ್ಕೊಂಡಿದ್ದೀನಿ, ಹೋದ್ರೂ ವಿಂಡೋ ಶಾಪಿಂಗ್ ಏನೂ ಶಾಪ್ ಮಾಡಲ್ಲ. ಬಟ್ ನಂಗೆ ಹೋಗಿ ಆ ಕ್ಯೂಟ್ ಡ್ರೆಸ್ ಎಲ್ಲ ಒಂದು ರೌಂಡ್ ನೋಡೋಣ ಅನಿಸ್ತಿದೆ. ಬಟ್ ನಾವು ಇಲ್ಲಿ ಗೋ ಟು ಮೀಟ್ ಸಿಂಧುನ ಮೀಟ್ ಮಾಡಿ ಅಥವಾ ಸ್ವಲ್ಪ ಹೊತ್ತು ಹರಟೆ ಎಲ್ಲ ಹೊಡೆದು ಕ್ಯಾರೆಟ್ ಲೈನಲ್ಲಿ ಯಾವುದೋ ಒಂದು ರಿಂಗ್ ನೋಡ್ಬೇಕು, ಚೆಕ್ ಮಾಡ್ಬೇಕು ನಾನು. ಸೊ ಹೋಗಿ ಎಲ್ಲ ನೋಡೋಣ. ಐಲ್ ಗೋ ಇನ್ಸೈಡ್ ದ ಕ್ಯಾರೆಟ್ ಲೈನ್ನ ಬೆಮೆಲ್ ರೋಡಲ್ಲಿ ಇದೆಯಲ್ಲ ಅಲ್ಲಿ, ಬಿಕಾಸ್ ಐ ವಾಸ್ ಚೆಕಿಂಗ್ ಒನ್ ರಿಂಗ್. ಸೊ ಹೋಗಿ ನೋಡೋಣ. ಜಾಕ್ ಫ್ರೂಟ್ ಹೋಳಿಗೆ ನೋಡಿದೆ, ಹೋಳಿಗೆ ಮನೇಲಿ ನನಗೆ ಸೀಸನ್ ಆಗೋಗ್ಬಿಟ್ಟಿದೆ. ಸೊ ಈಗ ಸಿಗಲ್ಲ ಅಂದ್ಕೊಂಡಿದ್ದೆ, ಸೊ ಇನ್ನೂ ಇತ್ತು. ಹಾಗಾಗಿ ಜಾಕ್ ಫ್ರೂಟ್ ಹೋಳಿಗೆ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದೆ. ಜುಡಿಯೋಗೆ ಹೋಗಬೇಕಿತ್ತು ಆನ್ ದ ವೇ, ಬಟ್ ಪ್ರೀತಮ್ ವಾಸ್ ಲೈಕ್ ಬಾ ಮನೆಗೆ ಅಂತ ಹಿ ವಾಸ್ ಕಾಲಿಂಗ್. ಸೊ ಇಮಿಡಿಯೇಟ್ಲಿ ಐ ಕೇಮ್. ಬಟ್ ಇವತ್ತು ಹೋಗಿದ್ದ ಕೆಲಸ 1-2 ಆಯಿತು. ಸೊ ಬ್ಲೌಸ್ದು ಎಲ್ಲ ಫೈನಲೈಸ್ ಮಾಡಿದೆ ಆ್ಯಂಡ್ ವಾಟ್ ಐ ವೆಂಟ್ ಟು ಕ್ಯಾರೆಟ್ ಲೈನ್ ಆ್ಯಂಡ್ ಸಿಂಧುನು ಸಿಕ್ಕಿದ್ಲು, ಮೀಟ್ ಮಾಡಿದೆ. ಆಲ್ ದಟ್ ಹ್ಯಾಪೆಂಡ್ ಜಸ್ಟ್ ಒಂದು 1 hour ಅಷ್ಟೇ ಅನಿಸುತ್ತೆ. ನಾನು ಹೋಗಿ 1 hour ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಜುಡಿಯೋಗೆ ಹೋಗಿದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆಗ್ತಿತ್ತು. ಜುಡಿಯೋಗೆ ಹೋಗಲಿಲ್ಲ. ಐ ಕೇಮ್ ಬ್ಯಾಕ್ ಟು ಹೋಮ್ ಆ್ಯಂಡ್ ಪ್ರೀತಮ್ ಯಾಕಷ್ಟು ಹಠ ಮಾಡಿ ಬಾ ಅಂದಿದ್ದಾನೆ. ಫಿಶ್ ತಂದಿದ್ದಾನೆ ಅವನು. ಸೊ ಫಿಶ್ ತಿನ್ನೋಣ ಬಿಸಿ ಈವ್ನಿಂಗ್ ಅಂತ ಅಂದ್ಬಿಟ್ಟು ಕರೆದಿದ್ದ ಅವನು. ಸೊ ನಾವು ಐಲ್ ಹ್ಯಾವ್ ಫಿಶ್ ಆ್ಯಂಡ್ ಜಾಕ್ ಫ್ರೂಟ್ ಹೋಳಿಗೆ ಆ್ಯಂಡ್ ಸಿ ಯು ಆಲ್ ಟುಮಾರೋ. ಗೊತ್ತಿಲ್ಲ ನಾಳೆ ಏನು ಪ್ಲ್ಯಾನ್ ಏನೂ ಇಲ್ಲ, ನೋಡೋಣ. ಮೇ ಬಿ ಐಲ್ ಗೋ ಟುಮಾರೋ ಫಾರ್ ಜುಡಿಯೋ, like for window shopping. 10 o'clock and suddenly we ordered ice cream and we are having it. Like ನಾನು ನಮ್ಮಮ್ಮ ಪ್ರೀತಮ್ ಇಷ್ಟು ಕೋಲ್ಡಲ್ಲಿ ವಿ ಆರ್ ಕ್ರೇಜಿ. ಮಾರ್ನಿಂಗ್ ಇವತ್ತಂತೂ ಕ್ಲೈಮೇಟ್ ಹೆಂಗಿದೆ ಅಂದರೆ ಲೈಕ್ ಇನ್ನೇನು ಮಳೆ ಬಂದ್ಬಿಡುತ್ತೆ ಆ ಥರ ಅನಿಸ್ತಾನೆ ಇದೆ. 10:30 ಆಗಿದೆ ಅಂತ ಅನಿಸ್ತಾನೆ ಇಲ್ಲ. ಅಷ್ಟು ಕ್ಲೌಡು. ಮೇ ಬಿ ಎಲ್ಲ ಕಡೆ ಮಳೆ ಬರ್ತಿದೆ, ನಮ್ಮ ಏರಿಯಾದಲ್ಲೂ ಬರ್ಬೋದು. ಸೊ ಅಷ್ಟರಲ್ಲಿ ಹೋಗಿ ಇವಾಗ ಫಿಶ್ ತಂದುಬಿಡ್ತೀನಿ. ವೈ? ಬಿಕಾಸ್ ಪ್ರೀತಮ್ ಮದರ್ ಈಸ್ ಆಲ್ಸೋ ಹಿಯರ್ ಇನ್ ದ ಹೋಮ್. ಸೊ ಅದಕ್ಕೇ ಶಿ ಈಸ್ ನಾಟ್ ವೆಲ್. ಸೊ ಬೇರೆ ಏನು ಚಿಕನ್ ಮಟನ್ ಎಲ್ಲ ಬೇಡ ಅಂದ್ಬಿಟ್ಟು ಫಿಶ್ ಫ್ರೈ ಮಾಡೋಣ ಅಂತ ಬೇಳೆ ಸಾಂಬಾರ್ಗೆ ರೆಡಿ ಮಾಡಿದ್ದೀನಿ. ಫಿಶ್ ಫ್ರೈ ಮಾಡಬೇಕು. ಆ್ಯಂಡ್ ಟುಮಾರೋ ವಿ ಮೇ ಗೋ ಫಾರ್ ಚಿಕ್ಕಪೇಟೆ ಟು ಡೂ ಸಮ್ ಸ್ಯಾರಿ ಶಾಪಿಂಗ್ ಫಾರ್ ಸಮ್ ಪರ್ಸ್ನಲ್ ವರ್ಕ್ಗೆ 1-2 ಸ್ಯಾರಿ ತೊಗೊಳ್ಬೇಕು. ಅದ್ರ ಜೊತೆಗೆ ನಮ್ಮಮ್ಮ ಆ ಥರ ಏನಾದ್ರು ನೋಡಿ ತೊಗೋತಾರೇನೋ ಅಂತ ಎಲ್ಲರೂ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಶಿ ಈಸ್ ಹಿಯರ್ ಆ್ಯಕ್ಚುಲಿ ಪ್ರೀತಮ್ ಮದರ್. ಸೊ ನೋಡೋಣ, ಶಿ ಈಸ್ ಟೇಕಿಂಗ್ ರೆಸ್ಟ್. ಇವಾಗ ಹೋಗಿ ನಾನು ಫಿಶ್ ತೊಗೊಂಡು ಬರ್ತೀನಿ. ಡನ್. ಫಿಶ್ ತರಕ್ಕೆ ಅಂತ ಹೋಗಿ ಇಷ್ಟೊಂದು ಸಾಮಾನು ತೊಗೊಬರಂಗಾಗುತ್ತೆ. ಪ್ರತಿ ಸಲ ಹಂಗೆ ಆಗುತ್ತೆ, 1-2 ಮನೇಲಿ ಎಂಟಿ ಆಗಿರುತ್ತೆ, ಏನಾದ್ರು ಮಿಸ್ ಔಟ್ ಆಗಿರುತ್ತೆ. ಹಾಗಾಗಿ ಡನ್. ಇವಾಗ ಫಿಶ್ ಮ್ಯಾರಿನೇಟ್ ಮಾಡಿಬಿಟ್ಟು ಸಾಂಬಾರು ಮಾಡಿಬಿಟ್ರೆ ಐ ವಿಲ್ ಬಿ ಫ್ರೀ. ದೆನ್ ಥಿಂಕಿಂಗ್ ಟು ಗೋ ಔಟ್ ಇನ್ ದ ಈವ್ನಿಂಗ್ ಆಲ್ಸೋ. ನೋಡೋಣ. ಜುಡಿಯೋ ಕಲೆಕ್ಷನ್ ನನಗೆ ಹೋಗಿ ನೋಡೋಕ್ಕಾಗಲಿಲ್ಲ. ಈಗಲೂ ನೋಡ್ಕೊಂಡು ಬಂದ ವಾವ್ ಅನಿಸ್ತಿತ್ತು. ಹೇರ್ ಆಯಿಲ್ ಅಪ್ಲೈ ಮಾಡಿ ಐ ವಾಂಟ್ ಟು ಟೇಕ್ ಅ ಹೆಡ್ ಶವರ್ ಆಲ್ಸೋ ಇವತ್ತು ಈವ್ನಿಂಗು. ನೋಡೋಣ ಏನಾಗುತ್ತೆ.
ಯಾ ಡನ್ ವಿತ್ ಶಾರ್. ಸೊ ಊಟ ಸಕ್ಕತ್ತಾಗಿತ್ತು. ಐ ಡನ್ ಫಿಶ್ ಫ್ರೈ. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ತಿಂದ್ಬಿಟ್ಟು ಎಲ್ಲರೂ ಮಲ್ಕೊಂಡಿದ್ದೀವಿ. ಸೊ ನಾನು ಎದ್ಬಿಟ್ಟು ತಲೆಗೆ ಫುಲ್ ಎಣ್ಣೆ ಹಾಕ್ಕೊಂಡಿದ್ದೆ, ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದೆ. ಗೊತ್ತಿಲ್ಲ ಕ್ಯಾಮ್ರಾ ಮುಂದೆ ಬಂದು ಹೇಳೋದನ್ನ ಫಿಲ್ ಮಾಡಿಲ್ಲ ಅನ್ಕೋತೀನಿ, ಆಯಿಲ್ ಹಾಕ್ಕೊಂಡಿದ್ದು. ಸೊ ಅದಕ್ಕೆ ಇವತ್ತು ಎದ್ದು ಸ್ನಾನ ಮಾಡಲೇಬೇಕಿತ್ತು, ಬಿಕಾಸ್ ಟುಮಾರೋ ಐ ಡೋಂಟ್ ಹ್ಯಾವ್ ಟೈಮ್. ವಿ ಶುಡ್ ಗೋ ಅರ್ಲಿ ಫಾರ್ ಚಿಕ್ಕಪೇಟೆ ಆ್ಯಂಡ್ ಆಲ್ ದ್ಯಾಟ್. ಸೊ ಅದಕ್ಕೆ ಐ ಟುಕ್ ಅ ಶಾರ್. ಸೊ ಯೂಸಿಂಗ್ ಡೈಸನ್ ಐ ಜಸ್ಟ್ ಡ್ರೈಡ್ ಮೈ ಹೇರ್. ಸೊ ಸ್ವಲ್ಪ ಡ್ರೈ ಮಾಡಿದೆ ಅಷ್ಟೇ. ಸೊ ಆ ಡ್ರೈಯರಲ್ಲೇ ತುಂಬ ಪಾರ್ಟ್ಸ್ ಇದೆ. ಲೈಕ್ ಒನ್ ಡ್ರೈಯರ್ ಇಟ್ ವಿಲ್ ಟರ್ನ್ 360 ಡಿಗ್ರಿ ಅಲ್ಲ. ಸೊ ಅದರಲ್ಲಿ ನಾವು ಆ್ಯಕ್ಚುಲಿ ಈ ಥರ ಬೇಬಿ ಹೇರ್ಸ್ ಇದೆ ಏನು ಕಾಣ್ದಿರ ಹಿಂಗೆ ಫುಲ್ ಫ್ಲ್ಯಾಟ್ ಮಾಡ್ಬೋದು, ಸ್ಲೀಕ್ ಲುಕ್ ಮಾಡ್ಬೋದು. ಆ ಥರ ಹೆಂಗೆ ಯೂಸ್ ಮಾಡೋದು ಏನು ಅದೇ ನೋಡೋದೇ ಅಲ್ವಾ ಕೆಲಸ. ಸೊ ನಾನು ವಿಡಿಯೋ ನೋಡಿದ್ದೆ. ಸೊ ಅದನ್ನು ಟ್ರೈ ಮಾಡೋಣ ಇವತ್ತು ಅಂತ ಜಸ್ಟ್ ಡ್ರೈಯರಲ್ಲಿ ಡ್ರೈ ಮಾಡಿದೆ, ಬಿಕಾಸ್ ನಾಳೆ ಎಲ್ಲ ಮಾಡೋಕ್ಕಾಗಲ್ಲ. ನಾಳೆ ಸ್ವಲ್ಪ ಸ್ಟ್ರೈಟ್ನಿಂಗ್ ಇದರಲ್ಲಿ ಕೂಮ್ ಮಾಡ್ಕೊಂಡು ಹೋದರೆ ಇಟ್ಸ್ ಫೈನ್, ಇಲ್ಲ ಹಿಂಗೆ ಹೋದ್ರು ಇಟ್ಸ್ ಫೈನ್. ಸೊ ನ್ಯಾಚುರಲ್ ಆಗೇ ಇದೆ. ಜಸ್ಟ್ ಸ್ವಲ್ಪ ಡ್ರೈ ಮಾಡ್ಕೊಂಡೆ ಆ್ಯಂಡ್ ಅದರದ್ದು ಟೆಕ್ನಿಕ್ಸ್ ನೋಡ್ಕೊಂಡಿದ್ನಲ್ಲ, ಅದನ್ನು ಹೆಂಗೆ ಯೂಸ್ ಮಾಡೋದು, ಐ ಶುಡ್ ಗೆಟ್ ಯೂಸ್ ಟು ಇಟ್ ಅಲ್ಲ. ಸೊ ಅದಕ್ಕೆ ಸ್ವಲ್ಪ ಯೂಸ್ ಮಾಡಿದೆ. ಆ್ಯಂಡ್ ಇಫ್ ಯು ಕ್ಯಾನ್ ಸ್ಮೆಲ್ ಮೀ ಲೈಕ್ ಐ ಆಮ್ ಸ್ಮೆಲ್ಲಿಂಗ್ ಲೈಕ್ ಅ ಬಟರ್. ಫ್ರೆಶ್ ವೆನಿಲಾ ಅನ್ಬೋದು, ಆರ್ ಎಲ್ಸ್ ಮಿಕ್ಸ್ಡ್ ವಿತ್ ರೋಸ್ ಅನ್ಬೋದು. ಆ ಥರ ಲೈಕ್ ಐ ಟುಕ್ ಅ ಹಾಟ್ ವಾಟರ್ ಶಾರ್. ಜೊತೆಗೆ ಐ ಯೂಸ್ಡ್ ಆಲ್ ದ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ವಿಚ್ ಐ ಗಾಟ್. ಕ್ರೀಮ್ ಆಗಿರ್ಬೋದು, ಲೋಷನ್ ಆಗಿರ್ಬೋದು, ಶಾರ್ ಆಗಿರ್ಬೋದು, ಲೈಕ್ ಶಾರ್ ಕ್ರೀಮ್ ಆಗಿರ್ಬೋದು, ಎವ್ರಿಥಿಂಗ್. ಸೊ ಐ ಆಮ್ ಸ್ಮೆಲ್ಲಿಂಗ್ ಸೋ ಗುಡ್, ಲೈಕ್ ಅ ಡಿವೈನ್, ಲೈಕ್ ಅ ಡಿಲಿಷಿಯಸ್ ಡೆಸರ್ಟ್ ಅಂತ ಹೇಳ್ಬೋದು. Now I'll do a coffee for everyone. Everyone are waiting for my coffee because now I am a coffee expert. So milk frother ತಂದಿದ್ನಲ್ಲ IKEA-ದಿಂದ, ಸೊ ಅದರಿಂದ ಮಾಡ್ತೀನಿ. ಆ್ಯಂಡ್ ಇಂಪಲ್ಸ್ ಕಾಫೀಸ್ ಹಾಕಿ ಎಲ್ರಿಗೂ ತುಂಬ ಇಷ್ಟ ಆಗ್ಬಿಟ್ಟಿದೆ, ನಮ್ಮ ಅಮ್ಮಂಗೆ, ಪ್ರೀತಮ್ಗೆ ಎಲ್ಲ. ಆ್ಯಂಡ್ ಇವತ್ತು ಪ್ರೀತಮ್ ಮದರು ಇರೋದ್ರಿಂದ ಎಲ್ಲ ನನ್ನ ಕಾಫಿಗೆ ವೆಯ್ಟ್ ಮಾಡ್ತಿದ್ದಾರೆ. ನಾವು ಐ ಶುಡ್ ಗೋ ಆ್ಯಂಡ್ ಪ್ರಿಪೇರ್ ಕಾಫಿ ಆದಮೇಲೆ ಒಂದು ರೌಂಡ್ ಹೋಗ್ತೀನಿ. ಸೊ ಬಿಕಾಸ್ ನಂಗೆ ರಿಲ್ಯಾಕ್ಸೇಷನ್ ಬೇಕು, ಬೆಳಗ್ಗೆಯಿಂದ ಕೆಲಸ ಮಾಡಿ ಐ ಆಮ್ ಡನ್. ಆ್ಯಂಡ್ ಪವನ್ ಆ್ಯಪ್ ತೊಗೊಂಡೆ, ಅದರಿಂದ ರಿಲ್ಯಾಕ್ಸ್ ಆಯಿತು. ನಾವು ಒಂದು ರೌಂಡ್ ಅಲ್ಲಿ ಗೋಡು RR ನಗರ್. ಝುಡಿಯೋದಲ್ಲಿ ತುಂಬ ಪಿಂಕಿಶ್ ಥೀಮಲ್ಲಿ ಮಾಡಿದ್ದಾರೆ, ಪಿಂಕ್ ವಿತ್ ವೈಟ್, ಆಲ್ ದಟ್ ಪಿಂಕ್. ಸೊ ತುಂಬ ಟೆಂಪ್ಟ್ ಆಗ್ತಿದೆ ಝುಡಿಯೋ ಒಳಗಡೆ ಹೋಗಿ. ನೋ ಶಾಪಿಂಗ್, ಜಸ್ಟ್ ವಿಂಡೋ ಶಾಪಿಂಗ್ ಅಷ್ಟೇ. ಒಂದು ರೌಂಡ್ ಓಡಾಡ್ಕೊಂಡು ಬರ್ತೀನಿ. ಆ್ಯಂಡ್ ನಮ್ಮ ಮನೆ ನೆಕ್ಸ್ಟ್ ರೋಡೆ ಏರ್ಪೋರ್ಟ್ ಹತ್ರ ಹೋಗಿದ್ನಲ್ಲ, ನಮ್ಮಮ್ಮನ ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ. ಸೊ ಸ್ಪಾಗೆ ಅದು ಹತ್ರನೇ ಒಂದು ಹೊಸದೇನೋ ಓಪನ್ ಆಗಿದೆ, ಅದು ಕೂಡ ಫುಲ್ ಪಿಂಕ್ ಥೀಮಲ್ಲಿದೆ. ಅದು ಐಸ್ ಕ್ರೀಮ್ ಬಾರಾ ಅಥವಾ ಏನೂ ಗೊತ್ತಿಲ್ಲ. ಸೊ ನೋಡೋಣ, ಆದರೆ ಐ ಗೋ ಟುಡೇ. I'll explore. Yeah. Now let's go prepare some coffee and we'll go together. ಈ ರೋಡ್ ಅಲ್ಲ ಕೆಫೆ, ಇಲ್ಲೇನೆ ಮಂತ್ರಿ ಅಪ್ಲೈನ್ ಅಪಾರ್ಟ್ಮೆಂಟ್ ಆಪೋಸಿಟ್ ಒಂದು ಆಗಿದೆ ಅಲ್ಲಿ. ನಾವು ವಿ ಆರ್ ಗೋಯಿಂಗ್ ಫಾರ್ ವಿತ್ರಳ್ಳಿ ರೋಡ್. ನಾನು ಹೇಳಿದ್ದೆ ಒಂದು ಕೆಫೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೋಗ್ತೀನಿ ಅಂತ, ಬಂದಿರೋದೇ ಒಂದು. ಕಮ್ ಹಿಯರ್, ಪೂರ್ಣ ಪ್ರಜ್ಞಾ ಲೇಔಟ್, ಉತ್ರಳ್ಳಿ ರೋಡಲ್ಲಿ. ವಾಟ್ಸ್ ಟೈಮ್ ಆ್ಯಂಡ್ ವಿಸ್ಕ್. ಓಕೆ, ವಿಲ್ ಸಿಟ್ ಔಟ್ಸೈಡ್. hazelnut crunch. That hazelnut crunch? Yeah, hazelnut crunch. Yeah, one. Yeah. Abhi chahiye na ma'am? Yeah. Restaurant name? Time and Whisk. Time and Whisk. Okay. Misk. Misk ಅಲ್ಲ ಪ್ರೀತಮ್, ಇಟ್ಸ್ ವಿಸ್ಕ್. ನನಗೆ ಯಾವುದು ಆ್ಯಕ್ಚುಲಿ ಟ್ರೈ ಮಾಡೋಕ್ಕಿದ್ದಿಲ್ಲ ಮನೇಲಿ, ಫಿಶ್ಶು ಅದೆಲ್ಲ ತಿಂದು. ಐ ವಿಲ್ ಟ್ರೈ ದಟ್ ಡೆಸರ್ಟ್. ಆ್ಯಕ್ಚುಲಿ ಅವ್ರದ್ದು ಫೇಮಸ್ ಅದೇನೋ ಯಾವುದು ಬೆಸ್ಟ್ ಅಂದಿದ್ದಕ್ಕೆ ಹೇಸಲ್ನಟ್ ಕ್ರಂಚ್ ಅಂದರು. ಸೊ ಅದನ್ನೇ ಆರ್ಡರ್ ಮಾಡಿದ್ದೀನಿ. ಡೀಟೇಲಿಂಗ್ ಸಕ್ಕದ ಇಷ್ಟ ಆಗ್ತಿದೆ, ಎಸ್ಥೆಟಿಕ್ ಆಗಿದೆ. ಆ್ಯಂಡ್ ದಿಸ್ ಗ್ಲಾಸ್ ಆಲ್ಸೋ ನೋಡಿದಾಗ ಒಂಥರ ಏನೋ ವೈನೋ ಏನೋ ಇದೆ ಡ್ರಿಂಕ್ ಅನಿಸುತ್ತೆ, ಬಟ್ ಇಲ್ಲ. ಫಿಗರ್ ಔಟ್ ಮಾಡಬೇಕು ಬಿಕಾಸ್ ಇದು ಗಟ್ಟಿ ಇದೆ. ಇಲ್ಲ, ವಾವ್ ನೈಸ್. ಓಕೆ, ಹಿಂಗಿದೆ ಇದು. ಸೀರಿಯಸ್ಲಿ ನೈಸ್. ಅವ ಎಷ್ಟು ದಿನ ಆಗಿತ್ತು ನಾನು ಈ ಥರ ಡೆಸರ್ಟಿಂಗ್ ಫುಲ್ ಫಿಲ್ಲಿಂಗ್ ತಿಂದು. ಬ್ರಾಂಚಸ್ ಲೈಕ್ ಜಯನಗರ, ಸರ್ಜಾಪುರ್ ರೋಡ್, ಎಲೆಕ್ಟ್ರಾನಿಕ್ ಸಿಟಿ, RR ನಗರ್ ಅಂದರೆ ಇದೆ ನಮ್ಮ ಏರಿಯಾ. ಐ ಥಿಂಕ್ ಇದೇ ತಾನೇ RR ನಗರ್ ಅಂತ ಅವ್ರು ಬರ್ದಿರೋದು. ಹಾಂ. ಸೊ ಆ್ಯಂಡ್ ಇದು ಜುಹು ಇದೆ. ಓಕೆ, ಮುಂಬೈ, ವರ್ಲಿ, ಹೈದ್ರಾಬಾದ್, ಮತ್ತು ಮುಂಬೈ, ಪುಣೆ, ಸೂರತ್, ಇಂದೂರ್ ಅಂದರೆ ಇದು. ದಿಸ್ ಇಸ್
ಮಹಾರಾಷ್ಟ್ರ ಸಾರಿ ಮಧ್ಯಪ್ರದೇಶ್. ಓಕೆ, ದಟ್ ವಾಸ್ ನೈಸ್ ಬಟ್ 450 rupees. ನಾನು ಇವಾಗ ಏನು ತಿಂದೆ ಅದಕ್ಕೆ ಲೈಕ್ ಪ್ರೈಸ್ ಜಾಸ್ತಿ ಅನಿಸ್ತು. ಬಟ್ ಯಾ, ನಾವು ವಿ ವಿಲ್ ಗೋ ಫಾರ್ Zudio one round and then I'll be back to the home. I should prepare fish tawa fry and rice for night ಅಷ್ಟೇ. ಎವ್ರಿಥಿಂಗ್ ಇಸ್ ರೆಡಿ, ಎಲ್ಲ ಇದೆ. ಈಗ Zudio ಒಂದು ರೌಂಡ್ ಹೋಗೋಣ. ಬಟ್ Zudio ಕಲೆಕ್ಷನ್ ಇಸ್ ಸೋ ಇಂಪ್ರೆಸಿಬಲ್. ಅಂದರೆ ವೀಕ್ಲಿ ಅಪ್ಡೇಟ್ ಮಾಡ್ತಾರೆ. ಎಷ್ಟು ಕ್ಯೂಟಾಗಿ ಕಾಣ್ತಿತ್ತು ಗೊತ್ತಾ ವೆಲ್ ಐ ವಾಸ್ ಪಾಸಿಂಗ್. ಸೊ ಇವಾಗ ಹೋಗಿ ಅಲ್ಲಿ ಜಸ್ಟ್ ಚೆಕ್ ವಿಂಡೋ ಶಾಪಿಂಗ್ ಅಷ್ಟೇ, ನಾನೇನು ಶಾಪ್ ಮಾಡಲ್ಲ. ಜಸ್ಟ್ ವಿಂಡೋ ಶಾಪಿಂಗ್ ಥರ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಕಲೆಕ್ಷನ್ ಅಷ್ಟೇ. ಕ್ಯೂಟೆಸ್ಟ್ ಪೇರ್ ಲೈಕ್ ಡ್ರೆಸ್ ಆ್ಯಂಡ್ ಶರ್ಟ್. ನಾನು ಟಾಪ್ ಮತ್ತು ಶರ್ಟ್ ಪೇರ್ ಮಾಡೋಣ ಅನ್ಕೋತಿದ್ದೀನಿ, ಗೊತ್ತಿಲ್ಲ, ಫುಲ್ ಟೆಂಪ್ಟ್ ಆಗಿಬಿಡ್ತು. ಶಾಪಿಂಗ್ ಮಾಡಲ್ಲ ಅಂದಿದೆ ಬಟ್ ಲೆಟ್ ಮೀ ಟ್ರೈ ದಿಸ್ ಟಾಪ್ ಆ್ಯಂಡ್ ವಿತ್ ದಿಸ್ ಶರ್ಟ್. ದಿಸ್ ಡ್ರೆಸ್ ಈಸ್ ಆಲ್ಸೋ ಸೋ ಗುಡ್, ಲಿಟ್ರಲಿ ಸೋ ಇಂಪ್ರೆಸಿಬಲ್. ಎಲ್ಲಿ ಫುಲ್ ಕಂಪ್ಲೀಟ್ ಕಲೆಕ್ಷನ್ ಚೇಂಜ್ ಆಗಿದೆ. ನೈಸ್ ಕ್ರಾಪ್ ಟಾಪ್ಸ್ ಫಾರ್ ದಿಸ್ ಪ್ರೈಸಸ್, ಸೋ ನೈಸ್. ಆಫ್ ಶೋಲ್ಡರ್ ಪ್ಯಾಟ್ರನ್ ಎಷ್ಟು ಚೆನ್ನಾಗಿದೆ ಅಲ್ಲ. ಆಲ್ ದೀಸ್ ಆರ್ ನೈಸ್, ಆಲ್ ದೀಸ್ ಕ್ರಾಪ್ ಟಾಪ್ಸ್ ಆರ್ ಗುಡ್. ಆಲ್ಸೋ ವಿ ಹ್ಯಾವ್ ಟಾಪ್ಸ್, ನೈಸ್ ಹ್ಯೂಜ್ ಕಲೆಕ್ಷನ್ ಇದೆ ಈ ಸರಿ ಅಂತೂ. ಡ್ರೆಸ್ ಆ್ಯಂಡ್ ಆಲ್ ದ್ಯಾಟ್. Cute is this dresses. If you're looking for some cute dresses, crop tops, visit Zudio. See, look at this dress, wow. PJs are also nice. See this brown one? I'm loving this footwear. ಲಾಸ್ಟ್ ಟೈಮ್ ಬಂದಾಗಲೂ ನೋಡಿದೆ ಬಟ್ ನಂಗೆ ಒಂಥರ 36 ಕೂಡ ಲೂಸ್ ಅನಿಸ್ತಿದೆ. ದಿಸ್ ವೈಟ್ ಡ್ರೆಸ್ ಇಸ್ ಕ್ಯೂಟ್ ಬಟ್ ತುಂಬ ವೈಟ್ ಆಯ್ತು ನನ್ನ ಹತ್ರ ಎಲ್ಲ, ಅದಕ್ಕೆ ಬೇಡ ಅಂದ್ಕೊಂಡೆ. ಬಟ್ ದಿಸ್ ಇಸ್ ನೈಸ್, ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ. ಜಸ್ಟ್ ದಿಸ್ ಶಾರ್ಟ್ಸ್ ಆರ್ ವಾಟ್ ನನ್ನ ಸೈಜ್ 28 ಒಂದೇ ಇದೆ. ಸೊ ಲೆಟ್ ಮಿ ಸಿ. ಶರ್ಟ್ಸ್ ಕೂಡ ಬಂದಿದೆ ಈ ಸಾರಿ, ನ್ಯೂ ಎಡಿಷನ್ ಥರ, ನೈಸ್. ಕ್ರೋಶೋ ಟಾಪ್ಸ್ ಎಷ್ಟಿದೆ ಗೊತ್ತಾ, ಎವ್ರಿಥಿಂಗ್ ಈಸ್ ನೈಸ್. ಅಂದರೆ ತುಂಬ ಚೀಪ್ ಆಗಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಸಾಗಿ. ನನ್ನದು ಒಂದು ವೈಟ್ ಡ್ರೆಸ್ ಇಸ್ ಆಲ್ಸೋ ಕ್ಯೂಟ್. ಸ್ಟೇಜ್ ನನಗೇನು ಅಷ್ಟು ಡ್ರೆಸ್ಸಸ್ ಓಕೆ ಅನಿಸ್ತು. ಈಗ ಟ್ರೈ ಮಾಡೋಣ ಇದೆಲ್ಲ. ವೈಟ್ ಕ್ರಾಪ್ ಟಾಪ್ ಇಸ್ ಸೋ ಗುಡ್ ಬಟ್ ನನ್ನ ಸೈಜ್ ಇಲ್ಲ, ಎಲ್ಲೇ ತೊಗೊಂಬಂದೆ, ತುಂಬ ಲೂಸ್ ಇದೆ. ಹೆಂಗೆ ಡಾಲಿಗೆ ಸ್ಟೈಲ್ ಮಾಡಿದರೆ ಐ ವಾಂಟ್ ಸ್ಟೈಲ್ ಲೈಕ್ ದಟ್ ಓನ್ಲಿ. ಸೊ ಅದಕ್ಕೆ ಹಿಂಗೆ ಹಾಕ್ಕೊಂಡೆ. ಇಟ್ಸ್ ಲುಕಿಂಗ್ ಗುಡ್. ನೋಡೋಣ, ಇನ್ನೊಂದು ಟಾಪ್ ಇದೆ, ಐ ಟ್ರೈ ಇಟ್. ಇಟ್ಸ್ ಕ್ಯೂಟ್ ಆ್ಯಂಡ್ ಪರ್ಫೆಕ್ಟ್, ಲೈಕ್ ಫುಲ್ ಆಫ್ ಲೈಕ್ ಗೋವಾ ವೈಬ್ಸ್. But this is so cute. It's so cool. Like it's looking so cool. But ಇದು ಲೇಯರ್ ಮಾಡಬೇಕಾ ಬೇಡವಾ ಅನ್ನೋದೇ ಡೌಟ್ ಆಗ್ತಿದೆ ನನಗೆ. ಅಂದರೆ ಲೇಯರ್ ಮಾಡಿದಾಗ ಸಿದಟ್ ಇದೆಲ್ಲ ಫ್ರಿಲ್ ಥರ ಇದೆಯಲ್ಲ, ದಟ್ ಈಸ್ ನಾಟ್ ಲುಕಿಂಗ್ ಸೋ ಅಪೀಲಿಂಗ್ ಆಗಿ. ಬಟ್ ದಿಸ್ ಇಸ್ ಸೋ ಗುಡ್, ಲೈಕ್ ಫುಲ್ ಆಫ್ ಗೋವಾ ವೈಬ್ಸ್ ಆ ಥರ. ಬಟ್ ಇಟ್ಸ್ ನೈಸ್, ಇಟ್ಸ್ ಕ್ಯೂಟ್. ಈ ಸರಿ Zudio ಕಲೆಕ್ಷನ್ ಇಸ್ ಸೋ ಕ್ಯೂಟ್. ಇಟ್ ಫುಲ್ ಆಫ್ ಪಿಂಕ್ಸ್, ವೈಟ್ಸ್ ಆ್ಯಂಡ್ ಆಲ್ ದಿಸ್ ಕ್ಯೂಟ್ ಪ್ಯಾಟ್ರನ್. ಈ ಸರಿ Zudio ಬಂದಾಗಲೂ ಹಾಗೆ ಆಗಿದೆ. ಶಾಪ್ ಮಾಡಬಾರ್ದು ಅನ್ಕೊತೀನಿ ಬಟ್ ಐ ವಿಲ್ ಗೆಟ್ ಸಮಥಿಂಗ್. ಡೋಂಟ್ ನೋ, ಔಟ್ ಆಫ್ ಸೋ ಮೆನಿ ಕ್ಯೂಟ್ ಡ್ರೆಸ್ಸಸ್ ನಂಗೆ ಈ ಡ್ರೆಸ್ ಮಾತ್ರ ಟ್ರೈ ಮಾಡ್ಬೇಕನ್ನಿಸ್ತು. ಆ್ಯಂಡ್ ದಿಸ್ ಇಸ್ ಲುಕಿಂಗ್ ಸೋ ಪ್ರಿಟಿ, ಲೈಕ್ ಸಿ ಸೋ ಪ್ರಿಟಿ. ಇದು ಯಾರು ಅಷ್ಟೇ Zudioದಲ್ಲಿ ತೊಗೊಂಡಿದೆ ಅಂತ ಅನ್ನೋದೇ ಇಲ್ಲ, ಲೈಕ್ ಅರ್ಬ್ಯಾನಿಕ್ ಆ ಥರ ಟೈಪ್. ಸಿ ಅಬೌಟ್ ದಿಸ್ ಶರ್ಟ್, ಇಟ್ಸ್ ಫೀಲಿಂಗ್ ಸೋ ಆಫ್. ಬೇಡ ಅಲ್ಲ. ಇದೊಂದು ಹೊಸ ಪ್ಯಾಟ್ರನ್ ಪಿಂಕ್ ಶರ್ಟ್ ನೋಡಿ, ಇದು ಎಷ್ಟು ಕ್ಯೂಟ್ ಆಗಿದೆ ಬಟ್ ಲೇ ಓವರ್ ಥರ. ಇದು ಒಂದು ಟ್ರೈ ಮಾಡಿದೆ. ಐ ಡೋಂಟ್ ನೋ, ಇಟ್ಸ್ ನಾಟ್ ವೈಬಿಂಗ್ ಅನಿಸ್ತಿದೆ. ನೋಡೋಣ, ಈಗ ಜಸ್ಟ್ ಐ ಪರ್ಚೇಸ್ ದಿಸ್ ಟಾಪ್ ಆ್ಯಂಡ್ ದಿಸ್ ಡ್ರೆಸ್. ಸೊ ಆಮೇಲೆ ನೋಡೋಣ, ಇವಾಗ ಟೈಮ್ ಆಗೋಗ್ಬಿಟ್ಟಿದೆ, ನಾಟ್ ಫ್ರೀ. ಸೊ ಆಮೇಲೆ ನೋಡೋಣ, ಯಾವಾಗಾದ್ರು ಬಂದು ಐ ಪರ್ಚೇಸ್ ದಿ ಲೇ ಓವರ್. ಬಿಕಾಸ್ ನಂಗೆ ಈ ಥರನೇ ಸ್ಟೈಲ್ ಮಾಡ್ಬೇಕು ಅನಿಸ್ತಿದೆ ಬಟ್ ಯಾವ ಶರ್ಟು ಸೂಟ್ ಆಗ್ತಿಲ್ಲ. ಐ ಆಮ್ ನಾಟ್ ಲೈಕಿಂಗ್ ಎನಿ ಶರ್ಟ್ಸ್, ಬಟ್ ಶರ್ಟ್ಸ್ ಆರ್ ಗುಡ್ ಬಟ್ ಇದ್ರ ಜೊತೆಗೆ ಇಟ್ಸ್ ನಾಟ್ ಗೋಯಿಂಗ್. The next morning.
ಮಾರ್ನಿಂಗ್ ಡನ್ ವಿತ್ ಬ್ರೇಕ್ಫಾಸ್ಟ್. ಬಿಸಿಬೇಳೆ ಬಾತ್ ಮಾಡಿದ್ದೆ, ನೋಡಿರ್ತೀರ. ಆ್ಯಕ್ಚುಲಿ ಏನು ಗೊತ್ತಾ, ಪ್ರಿಪೇರ್ ಮಾಡೋದನ್ನೆಲ್ಲ ಲೈಕ್ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಮರ್ತೋದೆ. ತಕ್ಷಣ ಎದ್ದಿದ್ದೆ 8 ಗಂಟೆ ಆಗಿಬಿಡ್ತಲ್ಲ. ಸೊ ಮಾಡೋದನ್ನೆಲ್ಲ ವಿಡಿಯೋ ಮರ್ತೋಗ್ಬಿಡ್ತೀನಿ ಪ್ರತಿ ಸರಿನೂ. ನೋಡೋಣ ನೆಕ್ಸ್ಟ್ ಟೈಮ್. ಆ್ಯಂಡ್ ನಾವ್ ಐ ಆಮ್ ಗೆಟಿಂಗ್ ರೆಡಿ ಟು ಗೋ ಫಾರ್ ಚಿಕ್ಕಪೇಟೆ. ಆ್ಯಸ್ ಐ ಸೆಡ್, ಟುಡೇ ವಿ ಆರ್ ಗೋಯಿಂಗ್ ಫಾರ್ ಚಿಕ್ಕಪೇಟೆ. ಒನ್ ಫಾರ್ ಸಮ್ ಪರ್ಸ್ನಲ್ ರೀಸನ್, ಇನ್ನೊಂದು ಹಾಗೆ ಸ್ಯಾರಿ ಶಾಪಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು. ಗೊತ್ತಿಲ್ಲ, ನಮ್ಮಮ್ಮ 1-2 ಸ್ಯಾರಿ ತೊಗೊಳ್ಬೇಕಂತಿದ್ರು. ಸೊ ಆ ಥರ ಅದಕ್ಕೆ ಹೋಗ್ತಾ ಇರೋದು. ಆ್ಯಂಡ್ ಲಾಸ್ಟ್ ಟೈಮ್ ಶ್ರೀ ಗೌರಿ ಸಿಲ್ಕ್ಸಲ್ಲಿ ನಾನು ತೊಗೊಂಡಿದ್ನಲ್ಲ ನನ್ನ ಆ್ಯನಿವರ್ಸರಿಗೆ. ಸೊ ಒಂಥರ ಕ್ರೇಪ್ ಸಿಲ್ಕ್ ಸಾರಿ. ಸೊ ಆ ಥರ ಬೇಕು ನಮ್ಮಮ್ಮಗೆ. ಸೊ ಯೂಶ್ವಲಿ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ವೀಕೆಂಡ್ ಬೇರೆ, ಮಳೆ ಬೇರೆ ಇವತ್ತು ಅಷ್ಟೊಂದಿಲ್ಲ, ವೆದರ್ ಚೆನ್ನಾಗಿದೆ. ಸೊ ಎಷ್ಟು ರಶ್ ಇರುತ್ತೆ ಗೊತ್ತಿಲ್ಲ, ಬಿಕಾಸ್ ವರಮಹಾಲಕ್ಷ್ಮಿ ಬರ್ತಿದೆಯಲ್ಲ. ಸೊ ಹಂಗಾಗಿ ಜನ ಇರ್ತಾರೆ ಅಂತ ಅನ್ಕೋತಿದ್ದೀನಿ. ಸೊ ನಾವು ಐಲ್ ಕ್ವಿಕ್ಲಿ ಗೆಟ್ ರೆಡಿ ಆ್ಯಂಡ್ ದೆನ್ ಐಲ್ ಸಿ ಯು ಆಲ್. Blue color is sexy. ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ. ಇದೇ ಸುದರ್ಶನ್ ಬಿಲ್ಡಿಂಗು, ಅಂದರೆ 2 ಇದೆ ಸುದರ್ಶನ್. ಈ ಸುದರ್ಶನ್ ಎದುರುಗಡೆ ರಾಜಲಕ್ಷ್ಮಿ ಇದೆಯಲ್ಲ, ಇಲ್ಲಿ ಬಂದರೆ ಯು ವಿಲ್ ಗೆಟ್ ದಿಸ್. ಈ ಸ್ಯಾರಿ ಬಿಡಕ್ಕೆ ನಂಗೆ ಮನ್ಸಾಗ್ತಿಲ್ಲ. ಯಾಕಾದ್ರೂ ಬಂದ್ವು ಅನಿಸ್ತಿದೆ, ಅಷ್ಟು ರಶ್ ಇದೆ. ಇನ್ನೊಂದು 2-3 ಸ್ಯಾರಿ ಅಂಗಡಿ ನನ್ನ ಮೈಂಡಲ್ಲಿತ್ತು, ಅದೆಲ್ಲ ನೋಡೋಕ್ಕೂ ಆಗ್ತಿಲ್ಲ. ಈಗ ಗೌರಿ ಸಿಲ್ಕ್ಸಲ್ಲಿ ಜಸ್ಟ್ 1 ಸ್ಯಾರಿ ತೊಗೊಂಡ್ರು ನಾವು ಅಮ್ಮ ಅಷ್ಟೇ. ಐ ಥಿಂಕ್ ವಿ ಗೋನ ಲೀವ್ ನವ್. ಸುದರ್ಶನ್ ಸಿಲ್ಕ್ಸ್ ರೋಡ್ ದಾಟಷ್ಟರಲ್ಲಿ ಸಾಕಾಗ್ಬಿಡ್ತು. ಲೈಕ್ such a bad decision that I made today to come for ಚಿಕ್ಕಪೇಟೆ. I'll never come back. ಕನಿಕಾ ಪರಮೇಶ್ವರಿ ಆಗಿರಲಿ, ಶ್ರೀ ಗೌರಿ ಸಿಲ್ಕ್ಸ್ ಆಗಲಿ, ವೀಕ್ ಡೇಸಲ್ಲಿ ಸೀದಾ ಅದೊಂದು ಅಂಗಡಿಗೆ ಬರೋದು ಹೋಗೋದು, ಅದೇ ಸರಿ. ಏನೋ ಸರ್ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡೆ. ದಿಸ್ ಇಸ್ ದ ನೆಕ್ಸ್ಟ್ ಡೇ ಆ್ಯಂಡ್ ಸಂಡೇ ಈವ್ನಿಂಗ್ ಇವತ್ತು. ಸೊ ನನಗೆ ಈಗ ಫ್ಲ್ಯಾಶ್ ಆಯಿತು ದಟ್ ನಾನು ವಿಡಿಯೋ ಎಂಡ್ ಮಾಡಿಲ್ಲ ಅಂತ. ಸೊ ಎಸ್ಟರ್ಡೇ ವಿ ವೆಂಟ್ ಫಾರ್ ಚಿಕ್ಕಪೇಟೆ ಆ್ಯಂಡ್ ಯಾಕಾದರೂ ಹೋದ್ವು ಅನಿಸ್ತು. ಗೊತ್ತಿಲ್ಲ ವಿಡಿಯೋದಲ್ಲಿ ಆ ಪೀಪಲ್ ರಶ್ ಕ್ಯಾಪ್ಚರ್ ಮಾಡಿದ್ದೀನಾ ಇಲ್ವಾ ಅಂತ. ಲಿಟ್ರಲಿ ಗೌರಿ ಸಿಲ್ಕಿಂದ ಆ ರೋಡ್ ಕಾರ್ನರ್ ಸುದರ್ಶನ್ ಸಿಲ್ಕ್ ಹತ್ರ ಬಂದು 1/2 hour ನಿಂತ್ಕೊಂಡಿದ್ದೀವಿ. ಲೈಕ್ ಜಾತ್ರೆಲೂ ನೂಕು ನುಗ್ಲು ಅಷ್ಟಾಗಲ್ಲ, ಅಷ್ಟು ನೂಕು ನುಗ್ಲು ಇತ್ತು. ಆ್ಯಂಡ್ ಯಾಕಾದರೂ ಹೋದ್ವು ಅಂತ ಅನಿಸ್ಬಿಡ್ತು. ಆ್ಯಂಡ್ ಇಬ್ಬರು ಹೋಗಿದ್ರೆ ಫೈನ್. ನಾನು ಪ್ರೀತಮ್ ವಿ ವೆಂಟ್ ಇನ್ 2-wheeler ಆ್ಯಂಡ್ ನಮ್ಮಮ್ಮ ಪ್ರೀತಮ್ ಆ್ಯಂಡ್ ಚಿಂಟು ಎಲ್ಲರೂ ಬಂದ್ರ. ಸೊ ಅವರೊಂದು ಆಟೋದಲ್ಲಿ ಎಲ್ಲರೂ ಡಿಸ್ಪಸ್ ಆಗಿಬಿಟ್ವಿ. ಸೊ ಎಲ್ಲೆಲ್ಲೋ ಹೊಟ್ವಿ. ಲೈಕ್ ಫೈಂಡ್ ಔಟ್ ಮಾಡೋದಕ್ಕೆ ಒಬ್ಬೊಬ್ರನ್ನ ಟೈಮ್ ತಗೊಂತು. ಬಟ್ ನೈಟ್ ಆಗೋಯ್ತು ನಾನು ಬರೋದು, ಲೈಕ್ 6:37, ಬಿಕಾಸ್ ಇನ್ನಿಬ್ಬರು ಎಲ್ಲ ಹೋಗಿದ್ರು ಆ ಥರ. ಸೊ ಅಟ್ ದ ಎಂಡ್ ನಾನು ಬೇರೆ ಏನೋ ಪರ್ಸ್ನಲ್ ಶಾಪಿಂಗ್ ಹೋಗಿದ್ದು ಫ್ಯಾಮಿಲಿ ಕಡೆಯಿಂದ. ಸೊ ಐ ಡೋಂಟ್ ವಾಂಟ್ ಟು ಸೇ ಅಬೌಟ್ ದಟ್. ಬಟ್ ಮೈ ಮಾಮ್ ಗಾಟ್ ದಿಸ್ 1 ಸಾರಿ.
ಸೊ ನಾವು ಮೇಯ್ನಾಗಿ ಅದಕ್ಕೆ ಹೋಗಿದ್ದು. ಬಟ್ ಅದು ನಮ್ಮ ಅಮ್ಮಗೆ ಈ ಸಾರಿ ಇಷ್ಟ ಆಯಿತು. ಸಿ ದಿಸ್ ಇಸ್ ದ ಕಲರ್ ಆ್ಯಂಡ್ ಕಾಂಬಿನೇಷನ್ ಆಲ್ ದಟ್ ಬ್ಲ್ಯಾಕ್ ಇದು. ಸೊ ನೋಡಿರ್ತೀರ ವಿಡಿಯೋದಲ್ಲಿ ಐ ಥಿಂಕ್ ಈ ಸಾರಿ ತೋರಿಸಿದ್ದೀನಿ ಶಾಪಿಂಗ್ ಮಾಡಬೇಕಾದ್ರೇ. ಸೊ ಶಿ ಗಾಟ್ ದಿಸ್ ಒನ್ ಸಾರಿ ಕ್ರೇಪ್ ಸಿಲ್ಕು ಲೈಕ್ 100 ಗ್ರಾಮ್ಸ್ 120 ಆ ಥರ ಇದೆ, ಅಂದರೆ ವೆಯ್ಟ್ ಇದೆ, ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ. ನನಗೂ ಇಷ್ಟ ಆಯಿತು, ನಮ್ಮ ಅಮ್ಮಗೂ ಇಷ್ಟ ಆಯಿತು. ಸೊ ಅದಕ್ಕೆ ಶಿ ಗಾಟ್ ದಿಸ್ ಒನ್. ಇನ್ನೊಂದು ತುಂಬಾ ಇಷ್ಟ ಆಯಿತು ಪರ್ಪಲಿಶು, ಬಟ್ ಅದು ಪ್ರೈಸ್ ನಮಗೇನೋ ಸ್ವಲ್ಪ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಅದಕ್ಕೆ ವಿ ಪರ್ಚೇಸ್ ಓನ್ಲಿ ದಿಸ್ ಒನ್ ಸಾರಿ. ಆ್ಯಂಡ್ ನಾನಿಲ್ಲಿ ವಿಡಿಯೋ ಎಂಡ್ ಮಾಡಿಲ್ಲ ಅಂತ ಈಗ ಫ್ಲ್ಯಾಶ್ ಆಯಿತು. ಸೊ ಇವತ್ತು ವೀಕೆಂಡ್ ಸಂಡೇ ಆ್ಯಂಡ್ this Sunday was like a blur to me because ಚಿಕ್ಕಪೇಟೆಗೆ ಹೋದ್ವಿ, it was like a flop and ಮಾರ್ನಿಂಗಿಂದ ಎಲ್ಲೂ ಹೋಗಲಿಲ್ಲ. ಇಲ್ಲೇ ಪ್ರೀತಮ್ ಮಾಮ್ ಪ್ರಿಪೇರ್ಡ್ ಆಲ್ ಬಿರಿಯಾನಿ ಪೊಂಗಲ್ ಫ್ರಮ್ ಮಾರ್ನಿಂಗ್ ಆ್ಯಂಡ್ ಶಿ ಪ್ರಿಪೇರ್ಡ್ ಚಾಪ್ಸ್ ಆ್ಯಂಡ್ ಆಲ್ ದಟ್. ಸೊ ಹಂಗಾಗಿ ಮನೇಲೇ ಹೋಯಿತು ಎಲ್ಲ. ಈಗ ಎವ್ರಿ ಒನ್ ಆರ್ ಲೈಕ್ ಪ್ಲೇಯಿಂಗ್ ಔಟ್ಸೈಡ್ ಆ್ಯಂಡ್ ಐ ಡೋಂಟ್ ಎಂಜಾಯ್ ಪ್ಲೇಯಿಂಗ್ ಸಚ್ ಗೇಮ್ಸ್ ಲೈಕ್ ಕಾರ್ಡ್ಸ್ ಆ್ಯಂಡ್ ಆಲ್ ದಟ್. ಐ ಪ್ಲೇ ಸಮ್ ಫನ್ ಗೇಮ್ಸ್ ಲೈಕ್ ಊನೋ ಆ ಥರ, ನಾಟ್ ಕಾರ್ಡ್ಸ್ ಆ್ಯಂಡ್ ಆಲ್ ದಟ್, ದೇ ಆರ್ ಆಲ್ ಪ್ಲೇಯಿಂಗ್. ಸೊ ಅವಾಗ ನಂಗೆ ನೆನಪಾಯಿತು, ಓಕೆ ವಿಡಿಯೋ ಎಡಿಟ್ ಮಾಡೋಣ ಅಂತ ಅನ್ಕೋಬೇಕಾದ್ರೆ ನೆನಪಾಯಿತು ದಟ್ ನಾನು ವಿಡಿಯೋ ಎಂಡ್ ಮಾಡಿಲ್ಲ ಅಂತ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ರ್ಯಾಂಡಮ್ ಡೈಲಿ ಸಾರ್ಟ್ ಆಫ್ ವಿಡಿಯೋ, ಬಿಕಾಸ್ ಡೈಲಿ ವ್ಲಾಗ್ಸ್ ಮಾಡಿ ಅಂತಿದ್ದೀರಿ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ಏನು ಅಷ್ಟು ಆಗ್ತಿಲ್ಲ ಈ ವೀಕ್, ಇಟ್ಸ್ ನಾಟ್ ಸೋ ಹ್ಯಾಪನಿಂಗ್ ಟು ಮಿ ಆ್ಯಂಡ್ ವೀಕೆಂಡ್ ಆಲ್ಸೋ ವಾಸ್ ಬ್ಲಾ. ಬಟ್ ಆದರೂ ಐ ಜಸ್ಟ್ ಥಾಟ್ ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ನೋಡಿ ಫಿಲ್ಮ್ ಮಾಡಿದ್ದೀನಿ. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.